ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ಪ್ಲ್ಯಾನ್ ಏನಂತಂದರೆ 30 ಫೀಟ್ ಬೈ 50 ಫೀಟ್ ನಮ್ದು ಸೈಟ್ ಇರ್ತೈತಿ. ಸೊ ಇದ್ರೊಳಗೆ ನಾವು 25 ಫೀಟ್ ಬೈ 33 ಫೀಟಿದ್ದು ಒಂದು ಧ್ವಜ ಇದ್ದ ಮನೆ ಪ್ಲ್ಯಾನ್ ಮಾಡಿರ್ತೀವಿ. ಸೊ ಇದ್ರೊಳಗೆ ಏನು ರಿಕ್ವೈರ್ಮೆಂಟ್ ಇತ್ತು ನಮ್ಗೆ ಪ್ಲ್ಯಾನ್ ಮಾಡುವಾಗ ಅಂತಂದ್ರೆ ಒಂದು ಹಾಲ್, ಒಂದು ಕಿಚನ್ ವಿತ್ ಡೈನಿಂಗ್, ದೇವ್ರ ಮನೆ, ಆಮೇಲೆ ಒಂದು ಕಾಮನ್ ಟಾಯ್ಲೆಟ್, 2 ಬೆಡ್ರೂಮ್, ಅದರೊಳಗೆ ಒಂದು ಮಾಸ್ಟರ್ ಬೆಡ್ರೂಮ್. ಸೊ ಸ್ಟೇರ್ಕೇಸ್ ಹೊರಗಡೆ ಇರ್ತೈತಿ, ಆಮೇಲೆ ಕಾರ್ ಪಾರ್ಕಿಂಗ್ ನಮ್ದು ಇದ್ರೊಳಗೆ ಇನ್ಕ್ಲೂಡ್ ಆಗಿರ್ತೈತಿ. ಸೊ ಯಾವ ರೀತಿ ಇಷ್ಟೆಲ್ಲ ನಾವು ಪ್ಲ್ಯಾನ್ ಮಾಡಿರ್ತೀವಿ ಅನ್ನೋದು ನೋಡ್ಕೊಂಬರೋಣ. ಲೆಟ್ಸ್ ಗೆಟ್ ಇನ್ ಟು ದ ಪ್ಲ್ಯಾನ್. ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ಪ್ಲ್ಯಾನ್ ನಮ್ದು ಏನಂತಂದ್ರೆ 30-50 ನಮ್ದು ಸೈಟ್ ಇರ್ತೈತಿ. ಅದರೊಳಗೆ ನಾವು ಒಂದು ಮನಿ ಮಾಡ್ತಿರ್ತೀವಿ. ಸೊ ಏನೇನು ರಿಕ್ವೈರ್ಮೆಂಟ್ ಐತಿ ನಮ್ದು ಕ್ಲೈಂಟ್ ಕಡೆಯಿಂದ ಅನ್ನೋದು ಫಸ್ಟ್ ನಾನು ಇಲ್ಲೇ ತೋರಿಸ್ತೀನಿ. ಸೊ ನಮ್ದು 30-50 ಸೈಟ್ ಏರಿಯಾ ಇರ್ತೈತಿ. ಒಂದು ನಮ್ಗೆ ಲಿವಿಂಗ್ ರೂಮ್ ಅದ್ರೊಳಗೆ ಬೇಕು, ಆಮೇಲೆ ಪೂಜಾ ರೂಮ್ ನಾರ್ತ್ ಈಸ್ಟ್ ಕಾರ್ನರ್ ಅಂದ್ರೆ ಈಶಾನ್ಯ ಮೂಲೆ ಒಳಗೆ ಪೂಜಾ ರೂಮ್ ಬೇಕು. ನೆಕ್ಸ್ಟ್ ಒಂದು ಕಿಚನ್, ಆಮೇಲೆ ಕಿಚನ್ಗೆ ಒಂದು ಅಡ್ಜಸೆಂಟಾಗಿ ಒಂದು ಡೈನಿಂಗ್ ಹಾಲ್, ಆಮೇಲೆ 2 ಬೆಡ್ರೂಮ್ ಒಳಗೆ ಒಂದು ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಬೇಕು, ಇನ್ನೊಂದು ಗೆಸ್ಟ್ ಅಥವಾ ಕಿಡ್ಸ್ ಬೆಡ್ರೂಮ್ ಬೇಕಾಗೈತಿ. ಆಮೇಲೆ ಒಂದು ಕಾಮನ್ ಟಾಯ್ಲೆಟ್ ಮತ್ತು ಬಾತ್ ನಮ್ಗೆ ರಿಕ್ವೈರ್ಮೆಂಟ್ ಐತಿ. ಸ್ಟೇರ್ಕೇಸ್ ಹೊರಗಡೆ ಇರ್ತೈತಿ, ಆಮೇಲೆ ಒಂದು ಕಾರ್ ಪಾರ್ಕಿಂಗ್ ನಮ್ದು ಏನಂದ್ರೆ ಇದು ಟೋಟಲ್ ರಿಕ್ವೈರ್ಮೆಂಟ್ ಆಗಿರ್ತೈತಿ. ಸೊ ನಾವು ಇದ್ರದ್ದು ಯಾವ ರೀತಿ ಪ್ಲಾನ್ ಮಾಡಿರ್ತೀವಿ ಅನ್ನೋದು ನಾನು ಇಲ್ಲೇ ತೋರಿಸ್ತೀನಿ ಇವಾಗ. ಸೊ ಏನಂತಂದ್ರೆ ಇಲ್ಲಿ ಸ್ವಲ್ಪ ಝೂಮ್ ಔಟ್ ಮಾಡ್ತೀನಿ. ಸೊ ಇದು ನಮ್ದು ಎಂಟೈರ್ ಪ್ಲಾನ್ ಇರ್ತೈತಿ. 30-50 ಸೈಟ್ ಸೈಜ್ ಆಗಿರ್ತೈತಿ. ಸೊ ಇದ್ರೊಳಗೆ ನಾನು ಯಾವ ರೀತಿ ಪ್ಲಾನ್ ಮಾಡಿರ್ತೇನೆ ಅನ್ನೋದು ಇಲ್ಲೇ ತೋರಿಸ್ತೀನಿ. ಸ್ವಲ್ಪ ಝೂಮ್ ಇನ್ ಮಾಡ್ತೀನಿ. ಸೊ ಇಲ್ಲಿ ಫಸ್ಟ್ ನಮ್ದು ಈಸ್ಟ್ ಸೈಡ್ ಇಲ್ಲಿ ರೋಡ್ ಇರ್ತೈತಿ. ಸೊ ಇಲ್ಲಿ ನಮ್ದು ಏನಂದ್ರೆ ಒಂದು ಕಾರ್ ಎಂಟ್ರೆನ್ಸ್ ಗೇಟ್ ಇಲ್ಲಿ ಕೊಟ್ಟಿರ್ತೀವಿ. ಇನ್ನೊಂದು ಕಾಮನ್ ಆಗಿ ನಾವು ಇನ್ ಆ್ಯಂಡ್ ಔಟ್ಗೋಸ್ಕರ ಇಲ್ಲೊಂದು ಸ್ಮಾಲ್ ಗೇಟ್ ಕೊಟ್ಟಿರ್ತೀವಿ. ಸೊ ಇಲ್ಲಿ ನಮ್ದು ಏನಂತಂದ್ರೆ ಪಾರ್ಕಿಂಗ್ ನಾವು 20 ಫೀಟ್ 9 ಅಂದ್ರೆ ಇಲ್ಲಿಂದ ಇಲ್ಲಿಗೆ ಕಂಪ್ಲೀಟ್ ತೊಗೊಂಡಿರ್ತೀವಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 8.5 ಫೀಟ್ ನಾವು ಪಾರ್ಕಿಂಗ್ ತೊಗೊಂಡಿರ್ತೀವಿ. ಕಾರ್ನ ನಾರ್ತ್ ಫೇಸಿಂಗ್ ಆಗಿ ನಾವು ಪಾರ್ಕ್ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲೇ ನಾವು ಏನಂತಂದ್ರೆ ಸ್ಟೇರ್ಕೇಸ್ನ ಅವಾಗಲೇ ಹೇಳಿದೆ ಹೊರಗಡೆ ಪ್ರೊವೈಡ್ ಮಾಡಿರ್ತೀವಿ ಅಂತೇಳಿ. ಸೊ ಸ್ಟೇರ್ಕೇಸ್ ಇಲ್ಲಿ ನೋಡ್ಬೋದು ನಾವು 6 ಫೀಟ್ ಟೋಟಲ್ ನಾವು ಸ್ಟೇರ್ಕೇಸ್ ಇದ್ದ ಜಾಗ ನಾವು ಇಲ್ಲೇ ಕನ್ಸ್ಯೂಮ್ ಮಾಡಿರ್ತೀವಿ. ನೆಕ್ಸ್ಟ್ ಇಲ್ಲೇ ಒಳಗಡೆ ಬಂದ್ರೆ ನಮ್ದು ಲಿವಿಂಗ್ ರೂಮ್ ಸೊ 13.5 ಬೈ 19 ಇರ್ತೈತಿ. ಅದೇ ರೀತಿ ಇಲ್ಲಿ ಕಿಚನ್ ನಮ್ದು 9 ಫೀಟ್ 6 ಇಂಚ್ ಬೈ 8 ಫೀಟ್ ಇರ್ತೈತಿ. ಅಂದ್ರೆ 9.5 ಫೀಟ್ ಆಗಲ್ಲ, 8 ಫೀಟ್ ಉದ್ದ ಇರ್ತೈತಿ. ಇದ್ರೊಳಗೆ ನಮ್ಗೆ 2 ಫೀಟ್ ಇಲ್ಲೇ ಕಿಚನ್ ನಮ್ದೇನಂದ್ರೆ ಸ್ಲ್ಯಾಬಿಗೆ ಹೋಗ್ತೈತಿ, ಅಂದ್ರೆ ಬಿಡ್ತಿರ್ತೈತಿ 2 ಫೀಟ್. ಅದೇ ರೀತಿ ಈ ಕಡೆನೂ ಕೂಡ ನಮ್ದು 2 ಫೀಟ್ ಇಲ್ಲೇ ನಾವು ಸ್ಲ್ಯಾಬನ್ನು ಪ್ರೊವೈಡ್ ಮಾಡಿರ್ತೀವಿ ಕಿಚನ್ನದ್ದು. ಸೊ ಇಲ್ಲೇನಂತಂದ್ರೆ ಇಲ್ಲೇ ನಮ್ದು ಸಿಂಕ್ ಕೂಡ ನಾವು ಮಾಡ್ಕೋಬೋದು ಕಿಚನದ್ದು. ನೆಕ್ಸ್ಟ್ ಇಲ್ಲೇ ನಾವು ನಮ್ದು ಸ್ಟೋವ್ನ ನಾವು ಪ್ಲೇಸ್ ಮಾಡ್ಕೋಬೋದು. ಈ ಕಡೆ ಕಟ್ಟಿ ಮೇಲೆ ಸ್ಲ್ಯಾಬ್ ಮೇಲೆ ನಾವು ನಮ್ದು ಕಿಚನ್ ಏನಂದ್ರೆ ಅಪ್ಲಯನ್ಸಸ್ನ ಇಲ್ಲೇ ನಾವು ಪ್ಲೇಸ್ ಮಾಡ್ಕೋಬೋದು. ಸೊ ಇದಕ್ಕೆ ಅಡ್ಜಸೆಂಟ್ ಆಗಿ ಇಲ್ಲೊಂದು ನಾವು ಡೈನಿಂಗ್ ಕೂಡ ಪ್ರೊವೈಡ್ ಮಾಡಿರ್ತೀವಿ. ಡೈನಿಂಗ್ ಇದ್ದ ಸೈಜ್ ನೋಡೋದಾದ್ರೆ 10/6 ಇರ್ತೈತಿ. ಇಲ್ಲ ನಾನು ಕಿಚನ್ ಒಳಗೆ ಏನಂತಂದ್ರೆ ಇಲ್ಲಿ ನೋಡ್ಬೋದು ನಮ್ದು ಕಿಚನ್ದ ಸ್ಲ್ಯಾಬ್ ನಾವು ಇಲ್ಲಿ ಪ್ರೊವೈಡ್ ಮಾಡಿದ್ಮೇಲೆ ನಮ್ಗೆ ಎಷ್ಟು ವರ್ಕಿಂಗ್ ಸ್ಪೇಸ್ ಉಳಿತೈತಿ ಇಲ್ಲ ಅಂತಂದ್ರೆ 7.5 ಫೀಟ್ ನಮ್ಗೆ ಹಿಂಗೆ ಉಳಿತೈತಿ, 6 ಫೀಟ್ ಇಲ್ಲಿ ಉಳಿತೈತಿ. ಸೊ ಇದು ಸಾಕಷ್ಟು ಸ್ಪೇಸಸ್ ಆಗಿರ್ತೈತಿ ನಮ್ಗೆ. ನೆಕ್ಸ್ಟ್ ಒಂದು ರಿಕ್ವೈರ್ಮೆಂಟ್ ಪ್ರಕಾರ ಕಾಮನ್ ಟಾಯ್ಲೆಟ್ ಮತ್ತು ಬಾತ್ ಪ್ರೊವೈಡ್ ಮಾಡಿರ್ತೀವಿ. ಸೊ ಅದನ್ನು ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ನೆಕ್ಸ್ಟ್ ಇಲ್ಲೇನಂತಂದ್ರೆ ಇಲ್ಲಿಂದ ಇಲ್ಲಿಗೆ 1.5 ಫೀಟ್ ಇರ್ತೈತಿ. ಅದೇ ರೀತಿ ಇಲ್ಲೇ ನಮ್ಗೆ 3 ಫೀಟ್ ಇರ್ತೈತಿ. ಸೊ ಇಲ್ಲೇ ನಾವು ಒಂದು ಸಿಂಕ್ ಕೂಡ ನಾವು ಇಲ್ಲೇ ಮಾಡ್ಕೋಬಹುದು. ಸೊ ಇಲ್ಲಿ ಸಿಂಕ್ ಮಾಡಿದರೆ ಇಲ್ಲೇ ನಾವು ಡೈನಿಂಗ್ ಟೇಬಲ್ಗೆ ಇದನ್ನು ಹ್ಯಾಂಡ್ ವಾಶ್ ಆಗಿ ಯೂಸ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್, ಇದರದ್ದು ಸೈಜ್ 9.5 ಫೀಟ್ ಆಗಲ್ಲ, 12 ಫೀಟ್ ಉದ್ದ ಇರ್ತೈತಿ. ಇದಕ್ಕೆ ಒಂದು ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ನಾವು ಪ್ರೊವೈಡ್ ಮಾಡಿರ್ತೀವಿ. ಸೊ ಅದ್ರ ಸೈಜ್ 4 ಫೀಟ್ ಆಗಲ್ಲ, 8.5 ಫೀಟ್ ಉದ್ದ ಇರ್ತೈತಿ. ಸೊ ಇಲ್ಲೇ ನಾವು ಏನು ಮಾಡಿರ್ತೀವಿ ಅಂದ್ರೆ ಒಂದು ವಾರ್ಡ್ರೋಬ್ ನಾವು ಪ್ರೊವೈಡ್ ಮಾಡಿರ್ತೀವಿ. ಸೊ ಇಲ್ಲೇ ನಮ್ದು ವಾರ್ಡ್ರೋಬ್ ಸೈಜ್ ಎಷ್ಟು ಮಾಡಿರ್ತೀವಿ ಅಂದ್ರೆ ನಾವು ಇಲ್ಲೇ 2 ಫೀಟ್ ನಾವು ಅಗಲ ಮಾಡಿರ್ತೀವಿ. ಹೈಟ್ ನಾವು ಏನಂತಂದ್ರೆ 7+3 ಅಂದ್ರೆ 7 ಫೀಟ್ ಹೈಟ್, ಆಮೇಲೆ 3+ ನಾವು ಏನಂದ್ರೆ ನೆಕ್ಸ್ಟ್ 3 ಫೀಟ್ ಇದ್ದ ಲಾಫ್ಟ್ ಮಾಡ್ಕೋಬಹುದು. ಸೊ ಇದು ನಮ್ದು ಏನಂತಂದ್ರೆ 2 ಫೀಟ್ ಹಿಂಗೆ ಅಗಲ ಇರ್ತೈತಿ. ಅದೇ ರೀತಿ ನಾವು ಇಲ್ಲೇ ಕಿಡ್ಸ್ ಬೆಡ್ರೂಮ್ ಕೂಡ ಪ್ರೊವೈಡ್ ಮಾಡಿರ್ತೀವಿ. ಇದು ಕೂಡ ನಮ್ದು ಇಲ್ಲೇ ಇದನ್ನ ಬೇಕಂದ್ರೆ ನಾವು ಕಡಿಮೆ ಮಾಡ್ಕೊಂಡು ಸೈಜ್, ಯಾಕಂದ್ರೆ ಇಲ್ಲಿ 6 ಇಂಚ್ ಕಡಿಮೆ ಐತಿ ನಮ್ದು ಬೆಡ್ರೂಮ್, 9.5 ಇಲ್ಲ 9 ಐತಿ. ಸೊ ಇಲ್ಲೇ ನಾವು ಏನು ಮಾಡ್ಕೋಬಹುದು ಅಂದ್ರೆ ಇದನ್ನ ನಾವು ಸ್ಲೈಡಿಂಗ್ ಡೋರ್ ಆಗಿ ವಾರ್ಡ್ರೋಬ್ನ ಮಾಡ್ಕೋಬಹುದು. ಸೊ ಇನ್ನು ನಾವು ಸೆಟ್ ಬ್ಯಾಕ್ ಎಷ್ಟೆಷ್ಟು ಬಿಟ್ಟಿರ್ತೀವಿ ಅಂತೇಳಿ ನೋಡೋದಾದ್ರೆ ಹಿಂದ್ಗಡೆ ನಾವು ವೆಸ್ಟ್ ಸೈಡ್ ಅಂದ್ರೆ ಪಶ್ಚಿಮಕ್ಕೆ 1.5 ಬಿಟ್ಟಿರ್ತೀವಿ. ನೆಕ್ಸ್ಟ್ ಇಲ್ಲೇ ನಾರ್ತ್ ಸೈಡ್ 2.5 ಫೀಟ್ ಬಿಟ್ಟಿರ್ತೀವಿ. ಸೌತ್ ಸೈಡ್ 1.5 ಬಿಟ್ಟಿರ್ತೀವಿ. ಸೊ ನಾರ್ತ್ ಯಾವಾಗಲೂ ವಾಸ್ತು ಪ್ರಕಾರ ಜಾಸ್ತಿ ಇರ್ಬೇಕಂತಾರೆ. ಸೊ ನಾವು ಅದನ್ನು 1 ಫೀಟ್ ಸೌತ್ಗಿಂತ ನಾರ್ತ್ನ ಜಾಸ್ತಿ ಮಾಡಿರ್ತೀವಿ. ಅಗೇನ್ ಇಲ್ಲೇ ನಮ್ದು ಏನಂತಂದ್ರೆ ಮುಂದ್ಗಡೆ 14.5 ಫೀಟ್ ಟೋಟಲ್ ಆಗಿ ಇಲ್ಲಿ ನಮ್ಗೆ ಪಾರ್ಕಿಂಗ್ ಸಿಗ್ತೈತಿ. ಐದರ್ ನಾವು ಕಾರ್ ಹಿಂಗೂ ಪಾರ್ಕ್ ಮಾಡ್ಕೋಬಹುದು ಅಥವಾ ಅವಾಗಲೇ ಹೇಳ್ದಂಗೆ ಈ ಕಡೆನೂ ನಾವು ಪಾರ್ಕ್ ಮಾಡ್ಕೋಬಹುದು. ಸೊ ಅದು ನಮ್ದು ಏನಂದ್ರೆ ಒಂದು ಸ್ಮಾಲ್ ಕಾರ್ ಲೈಕ್ ಸ್ವಿಫ್ಟ್ ಆಗಲಿ, ಅಲ್ಟ್ರೋಸ್ ಆಗಲಿ, ಇಲ್ಲೇ ನಮ್ದು ಏನೋ ಹ್ಯಾಚ್ ಬ್ಯಾಕ್ ಕಾರ್ ಇರ್ತೈತಲ್ಲ ಅದು ಇಲ್ಲೇ ನಮ್ಗೆ ಪಾರ್ಕಿಂಗ್ ಆಗಿ ಸಾಲ್ತೈತಿ. ಸೊ ಇದು ಏನಂದ್ರೆ ಕಂಪ್ಲೀಟ್ ಪ್ಲಾನ್ ಆಗಿರ್ತೈತಿ.
ಸೊ ಇಲ್ಲಿ ನೋಡ್ಬೋದು. ಇನ್ನೊಂದ್ಸಲ ನಾನು ಝೂಮ್ ಔಟ್ ಮಾಡಿ ಕಂಪ್ಲೀಟ್ ಪ್ಲ್ಯಾನ್ ತೋರಿಸ್ತೀನಿ. ನಿಮಗೆಲ್ಲ ಪ್ಲ್ಯಾನ್ ಲೈಕ್ ಆಗೈತೆ ಅಂತೇಳಿ ಅನ್ಕೊತೀನಿ. ಸೊ ಪ್ಲ್ಯಾನ್ ಲೈಕ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಅದೇ ರೀತಿ ನಿಮ್ಗೆ ಯಾವುದಾದ್ರೂ ಮನೆ ಮಾಡತ್ತಿದ್ರೆ ಯಾವ ಸೈಜಿಂದ ಮನೆ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿರಿ. ನಾನು ಟ್ರೈ ಮಾಡ್ತೀನಿ ಅಪ್ಲೋಡ್ ಮಾಡೋಕ್ಕೆ. ಸೊ ಇವತ್ತಿನ ಪ್ಲ್ಯಾನ್ ಇದಾಗಿತ್ತು. ನೆಕ್ಸ್ಟ್ ಹೊಸ ಪ್ಲ್ಯಾನ್ ಜೊತೆ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಶುಭ ದಿನ. ಟೇಕ್ ಕೇರ್.